ಉಡುಪಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ 2 ದಿನದ ಕಾರ್ಯಾಗಾರ ಏರ್ಪಡಿಸಿದ್ದಾರೆ. ಊಟೋಪಚಾರದ ಜೊತೆ ವಿವಿಧ ರೀತಿಯ ಉಪನ್ಯಾಸ ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಈ ಕಾರ್ಯಾಗಾರದ ಹೈಲೈಟ್ ಅಂತಂದ್ರೆ ಸಾಮೂಹಿಕವಾಗಿ ಕಾಂತಾರ ಚಿತ್ರ ನೋಡಿದ್ದು. ಸದಾ ಕ್ರೈಮ್ ಗಲಾಟೆ ಬಂದೋಬಸ್ತ್ ಕೇಸ್ ಅಂತ ಬ್ಯುಸಿಯಾಗಿರುವ ಮಹಿಳಾ ಪೊಲೀಸರು ಒತ್ತಡದಲ್ಲಿದ್ದರು. ಹೀಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಹಿಳೆಯರು ಮನೆಯಲ್ಲೂ ಕೂಡ ನಮಗೆ ಜವಾಬ್ದಾರಿಗಳಿರುತ್ತದೆ. ಮತ್ತು ನಾವು ಪ್ರತಿಯೊಂದು ವರ್ಕಿಂಗ್ ವುಮೆನ್ಗೂ ಇದು ಮನೆ ಮತ್ತು ಇದು ಅವ್ರಿಗೆ ಮಾಡೋ ಕೆಲಸದ ಕಡೆ ಒತ್ತಡ ಇದ್ದೇ ಇರುತ್ತೆ. ಅದು ನಡುವೆ ಇಂಥದ್ದೊಂದು ರಿಲೀಫ್ ಸಿಕ್ಕಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ. ಒಂಥರ ಇವತ್ತು ಫುಲ್ ಮೈಂಡ್ ಫ್ರೀ. ಸ್ಟೇಷನ್ ಕಡೆ ನಮಗೇನು ಗಮನ ಇಲ್ಲ, ಯೂನಿಫಾರ್ಮ್ ಒಂದು ಹಾಕಿದ್ದೀವಿ ಅಷ್ಟೇ. ಬಿಟ್ಟರೆ ಸ್ಟೇಷನಲ್ಲಿ ನಾವು ಕರೆದ್ರೂ ಕಾರ್ಯಾಗಾರ ಅಂದ್ಬಿಟ್ರೆ ಆಯಿತು, ಅವ್ರು ನಮಗೇನು ವಾಪಸ್ಸು ಬನ್ನಿ ಅಂತಲೂ ಏನು ಹೇಳ್ತಾ ಇಲ್ಲ. ಸರ್ಪ್ರೈಸ್ ಆಗಿ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ತುಂಬ ಖುಷಿಯಾದಂಥ ವಿಚಾರ. ದೇವರ ಬಗ್ಗೆ ಇರುವಂಥ ಒಂದು ಫಿಲಮ್ ಅಂದರೆ ನಮಗೆ ಎಲ್ಲರಿಗೂ ಅದನ್ನು ನೋಡಬೇಕಂತ ತುಂಬ ಆಸೆ ಇತ್ತು. ಖುಷಿ ಆಗ್ತಾಯಿದೆ ನೋಡಲಿಕ್ಕೆ. ನಾವು ಆ್ಯಕ್ಚುಲಿ ನಾವು ಮನೆಯಲ್ಲಿದ್ದರೆ ಅಥವಾ ಡ್ಯೂಟಿ ಅವರ್ಸಲ್ಲಿದ್ದರೆ ನಾವು ಖಂಡಿತ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮುಖ್ಯವಾಗಿ ಹೇಳಬೇಕಂದ್ರೆ ಫಸ್ಟ್ ಕಾಂತಾರ ಬಂದಾಗ ಫಸ್ಟ್ ಒಂದು ಫಿಲಮ್ ಬಂತಲ್ಲ, ಆಗ ಸಹ ನಾವು ನೋಡಲಿಲ್ಲ ಫಿಲಮ್. ಬಟ್ ಈಗ ಈ SP ಸರದು ಒಂದು ಒಳ್ಳೆಯ ಉದ್ದೇಶ, ಹಾಗಾಗಿ ನಮಗೆ ನೋಡುವಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳಬೇಕು. ಹಾಂ, ತುಂಬ ರಿಲೀಫ್ ಅಂತ ಅನಿಸ್ತಾ ಇದೆ. ಯಾವುದೇ ಟೆನ್ಷನ್ ಇಲ್ಲ, ಮನೆ ಕಡೆ ಟೆನ್ಷನ್ನು ಅಥವಾ ಡ್ಯೂಟಿ ಟೆನ್ಷನ್ ಒತ್ತಡ ಏನಿಲ್ಲ. ಈ ನಮ್ಮ ಉಡುಪಿ SP ಸಾಹೇಬರ ಒಂದು ವಿನೂತನ ಕಲ್ಪನೆ, ಸಿಬ್ಬಂದಿಗಳಿಗೆ ಕೆಲಸ ಮಾಡಿಸೋದಷ್ಟೇ ಅಲ್ಲ, ಅವರಿಗೆ ರಿಲ್ಯಾಕ್ಸ್ ಕೊಡೋದು ಹೇಗೆ, ಅವರಿಗೆ ಈ ಒತ್ತಡದಿಂದ ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ಕಲ್ಪನೆಯಲ್ಲಿ ಇಂದು ಉಡುಪಿ ಜಿಲ್ಲೆಯ ಸುಮಾರು 140 ಜನ ಸಿಬ್ಬಂದಿ, ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬೆಳಗ್ಗೆಯಿಂದ ಅವರಿಗೆ ವಿಶೇಷ ಒಂದು ಕಾರ್ಯಕ್ರಮ, ಯೋಗದ ಬಗ್ಗೆ, ಇನ್ನಿತರ ವಿಷಯಗಳ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.